ಈ ಅಗರ್ವುಡ್ ಯಾಕೆಷ್ಟು ಕಾಸ್ಟ್ಲಿ ಅಂದರೆ ಅದರಲ್ಲಿ ಸಿಗುವ ಆಯಿಲ್ ಅದೀಗ ಗಲ್ಫ್ ಕಂಟ್ರೀಸಲ್ಲಿ ಭಾಳಷ್ಟು ಡಿಮಾಂಡ್ ಇರುವಂಥದ್ದು. ಅದರಲ್ಲಿ ಆದರೆ ಒಂದು ಮರದಲ್ಲಿ ಸಾಮಾನ್ಯ 40-50 ml ಮಾತ್ರ ಸಿಗ್ತದೆ. ಹಾಗೆ ಭಾಳಷ್ಟು ಆಯಿಲ್ ಸಿಗೋದಿಲ್ಲ. ಹಾಗೆ ಸ್ಕ್ಯಾಸಿಟಿ ಇರ್ತದೆ. ಹಾಗೆ ಸಿಕ್ಕಾಪಟ್ಟೆ ಡಿಮಾಂಡು. 1 ml ಸಾಮಾನ್ಯ 5,000-10,000, 20,000, 25,000 ಆ ಥರ ಭಾಳಷ್ಟು ಕಾಸ್ಟ್ಲಿ ಇದು. ಮತ್ತು ಹಲೋ ನಮಸ್ಕಾರ, ಜೀಗೆ ಜಗತ್ತಿಗೆ ಸ್ವಾಗತ. ನಮ್ಮ ಈ ಜಗತ್ತಿನಲ್ಲಿ ಅತ್ಯಂತ ಕಾಸ್ಟ್ಲಿ ಆದ ಲಕ್ಷಗಟ್ಟಲೆ ಬೆಲೆ ಬಾಳುವ ಮರ, ಅದರಲ್ಲಿ ಮೊದಲನೇದಾಗಿ ಈ ಬ್ಲ್ಯಾಕ್ ವುಡ್ ಅಂತ ಬರ್ತದೆ, ಆಫ್ರಿಕಾದಲ್ಲಿ ಬೆಳೀತದೆ, ಭಾಳಷ್ಟು ಅಪರೂಪ ಕೂಡ ಇದು. ಎರಡನೇದಾಗಿ ಶ್ರೀಗಂಧದ ಮರ ಬರ್ತದೆ, ಅದೀಗ ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರವೇ. ಮೂರನೇದಾಗಿ ಅಗರ್ವುಡ್, ಅದನ್ನು ಊದು ಅಂತಲೂ ಕರೀತಾರೆ. ಹಾಗೆ ಬಟಾನಿಕಲ್ ನೇಮ್ ಅದಕ್ಕೆ ಅಕ್ವೆಲೇರಿಯಾ ಅಂತ ಕರೀತಾರೆ. ಅದರಲ್ಲಿ ಅದರ ಪ್ರಭೇದಗಳು ಭಾಳಷ್ಟು ಬರ್ತದೆ. ಅದರಲ್ಲಿ ಮುಖ್ಯವಾಗಿ ಮಲಾಸೆನ್ಸಿಸ್, ಆಮೇಲೆ ಗೋಲಾಚ ಬರ್ತದೆ, ಕ್ರಾಸ್ನಾ ಅಂತ ಬರ್ತದೆ. ಹಾಗೆ ಇನ್ನೂ ಕೆಲವು ವೆರೈಟಿಗಳು ಬರ್ತದೆ. ಅದನ್ನು ಮುಖ್ಯವಾಗಿ ವಿಯೆಟ್ನಾಂ, ಕಾಂಬೋಡಿಯಾ, ಥೈಲ್ಯಾಂಡ್ ಮುಂತಾದ ದೇಶಗಳಲ್ಲಿ ಬೆಳೀತಾರೆ. ಮತ್ತು ನಮ್ಮ ಭಾರತದಲ್ಲಿ ಹೇಳೋದಾದರೆ ಅಸ್ಸಾಂ, ಮೇಘಾಲಯ, ಮಣಿಪುರ್ ಆ ಕಡೆ, ಮತ್ತು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಹೇಳೋದಾದರೆ ಪಶ್ಚಿಮ ಘಟ್ಟ ಮತ್ತು ಪಶ್ಚಿಮ ಘಟ್ಟದ ತಪ್ಪಲು ಇಲ್ಲಿ ಭಾಳಷ್ಟು ಚೆನ್ನಾಗಿ ಬೆಳೀತದೆ. ಭಾಳಷ್ಟು ಜನರು ಬೆಳೆದಿದ್ದಾರೆ ಕೂಡ. ಹಾಗೆ ಅದರ ಬಗ್ಗೆ ಈಗ ಎಲ್ಲರೂ ಕ್ಯೂರಿಯಾಸಿಟಿಯಲ್ಲಿದ್ದಾರೆ, ಹೇಗೇನು ಅಂತ. ಅಂದರೆ ಮಾರ್ಕೆಟಿಂಗ್ ಬಗ್ಗೆ ಅಥವಾ ಅದನ್ನು ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅನ್ನೋ ಬಗ್ಗೆ ಜಾಸ್ತಿ ತಿಳುವಳಿಕೆ ಇಲ್ಲ. ಅಂದರೆ ಅದು 2006ರಲ್ಲಿ ಒಂದು ಕಂಪನಿ ಬಂದಿತ್ತು, ಅವರು ಎಲ್ರಿಗೂ ಕನ್ವಿನ್ಸ್ ಮಾಡಿ ಈ ಗಿಡವನ್ನು ಹಾಕಿದ್ದಾರೆ. ಹಾಕಿದ ಮೇಲೆ ಅವರು ಅಷ್ಟೇನು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಂತ. ಹಾಗೆ ಆ ವಿಷಯದಲ್ಲಿ ಈಗ ಸ್ವಲ್ಪ ಗೊಂದಲಗಳುಂಟು. ಅದನ್ನೆಲ್ಲ ನಿವಾರಿಸಲಿಕ್ಕೋಸ್ಕರ ನಾವೀಗ ಇಲ್ಲಿ ಸುಳ್ಯ ತಾಲೂಕಿನ ಮುಡೆಕಲ್ಲು ರವಿಕೇಶವ MS ಅವರಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳುವ. ರವಿಕೇಶ್ ಅವರೇ ನಮಸ್ಕಾರ. ನಮಸ್ಕಾರ. ಇವರು ಅವರ ಪಾರ್ಟ್ನರ್ ಸುಬ್ರಾಯ್ ಶರ್ಮಾ ಅಂತ. ಹಾಗೆ ಅಂದರೆ ಈಗ ಪಾರ್ಟ್ನರ್ ಅಂತ ಯಾಕೆ ಹೇಳ್ತಾ ಇದ್ದೇನೆಂದರೆ, ಈಗ ಅವರು ಇದನ್ನು ಬಿಸ್ನೆಸ್ ಆಗಿ ಸಹ ತಗೊಳ್ತಾ ಇದ್ದಾರೆ. ಅಂದರೆ ಅವರು ಸಾವಿರಗಟ್ಟಲೆ ಮರ ಅವರೇ ಬೆಳೆಸಿದ್ದಾರೆ. ಅದರ ಮೇಲೆ ಬೇರೆಯವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ, ಮತ್ತು ಮೆಷಿನ್ಸ್ ಎಲ್ಲ ಹಾಕಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಷ್ಟೇ. ನಾವೀಗ ಗಿಡದ ಬಗ್ಗೆ ಮಾತಾಡೋದಾದ್ರೆ ರವಿಕೇಶ್ ಅವರೇ, ನೀವು ಗಿಡ ಹೇಗೆ ಬೆಳೆಸಿದ್ರಿ, ಯಾವ ರೀತಿ, ಅದನ್ನೆಲ್ಲ ಅಲ್ಲೇ ನಾವು ಫೀಲ್ಡಿಗೆ ಹೋಗಿ ನೋಡುವಲ್ಲ. ನೋಡುವ. ನಿಮಗೆ ಇದರ ಇನ್ಸ್ಪಿರೇಷನ್ ಹೇಗೆ ಅಂತ ತಿಳ್ಕೊಳ್ಬೋದಾ? ಅಂದರೆ ಈಗ ನೀವು ಗಿಡ ನೆಡಲಿಕ್ಕೆ ಏನಾದರೂ ಒಂದು ಮೋಟಿವೇಶನ್ ಬೇಕಲ್ಲ, ಹಾಗೆ ಯಾರು ಹೇಳಿದರು, ಹೇಗೆ? ಇದು ಆಗ ವನದುರ್ಗಿ ಅಂತ ಹೇಳೋ ಕಂಪನಿಯವರು ಇಲ್ಲಿ ಎಲ್ಲ ಗಿಡವನ್ನೆಲ್ಲ ಕೊಡ್ತಾಯಿದ್ರು. ಆಗ ಇಲ್ಲಿ ಸುಳ್ಯದಲ್ಲಿ ಒಬ್ಬರು ಅದರ ಡಿಸ್ಟ್ರಿಬ್ಯೂಟರ್ ಇದ್ದರು. ಹಾಗೆ ಅವರು ಬಂದು ನೀವು ಹಾಕಿ ಅಂತ ಹೇಳಿದರು, ನಾವು ಹಾಕಿದ್ದೆವು. ಹಾಗೆ ಅಂದರೆ ಈಗ ಹಾಕಿದ್ದು ಒಳ್ಳೆದಾಯ್ತು ಅಂತ ಕಾಣ್ತಾ ಉಂಟಾ, ಅಲ್ಲ ಏನಾದರೂ ಡಿಫಿಕಲ್ಟೀಸ್ ಇದರಲ್ಲಿ ಫೇಸ್ ಮಾಡ್ತಾ ಇದ್ದೀರಾ, ಹೇಗೆ? ಡಿಫಿಕಲ್ಟಿ ಎಲ್ಲ ಕೃಷಿ ಇರ್ತದಲ್ಲ, ಡಿಫಿಕಲ್ಟಿ ಇದ್ದೇ. ಒಂದು ಪ್ಲಾಂಟಿಗೆ ಎಷ್ಟು ನೀವು ಕೊಟ್ಟು ತಗೊಂಡು, ನೀವು ಅಂದರೆ ಸ್ಯಾಪ್ಲಿಂಗ್ಸ್ ತಂದ್ರ ಅಲ್ಲ ಗಿಡವೇ ತಂದ್ರ? ಗಿಡವೇ, ತೊಟ್ಟೆ ಗಿಡ. ಒಂದು ಗಿಡಕ್ಕೆ 52 ರೂಪಾಯಿ ಇತ್ತು. ಸಾಮಾನ್ಯ ಎಷ್ಟು ವರ್ಷದಿಂದ ನೀವು ಪ್ಲಾಂಟ್ ಮಾಡಿದ್ರಿ ಇದನ್ನು? ಇದಕ್ಕೆಲ್ಲ ಈಗ 15 ವರ್ಷ ಆಯಿತು. 15 ವರ್ಷ ಆಯ್ತಲ್ಲ. ನಿಮ್ಮ ಅಭಿಪ್ರಾಯದಲ್ಲಿ ಇದೀಗ ಇರಿಗೇಟೆಡ್ ಅಂದರೆ ಇರಿಗೇಷನ್ ಜಾಸ್ತಿ ಬೇಕಾಗ್ತದೆ ಅದಕ್ಕೆ, ಅಲ್ಲ ನೀರಾವರಿ ಇಲ್ಲದೆ ಇದು ಬೆಳೀತದ ಅಂತ? ಇದಕ್ಕೆ ನೀರಾವರಿ ಇಲ್ಲದೆ ಬೆಳೆಸ್ಬೋದು. ಎಲ್ಲಿಂತೇಳಿ ನೀವು ಕಜಾಯ ತೋಟ ಅಂತೇಳಿ ಹೇಳ್ತಿರಲ್ಲ, ಅಂಥ ಜಾಗದಲ್ಲಿ ನೀರಾವರಿ ಇಲ್ಲದೆ ಬೆಳೆಸ್ಬೋದು. ಇಂಥ ಜಾಗದಲ್ಲಿ ಆದರೆ ನಿಮಗೆ ಇನಿಷಿಯಲ್ ಸ್ಟೇಜಲ್ಲಿ ಒಂದು 4 ವರ್ಷವರೆಗೆ ಒಂದು 15 ದಿವಸಕ್ಕೊಮ್ಮೆ ನೀರಾವರಿ ಬೇಕಾಗ್ತದೆ. ಅಂದರೆ ಕ್ವಾಂಟಿಟಿ ತುಂಬ ಬೇಕಾಗ್ತದೆ, ಅಲ್ಲ ಡ್ರಿಪ್ ಇರಿಗೇಷನ್ ಮಾಡ್ಬೋದಾ? ನಾನು ಸ್ಪ್ರಿಂಕ್ಲರಲ್ಲಿ ಕೊಟ್ಟದ್ದು, ಡ್ರಿಪ್ಪಲ್ಲಿ ಮಾಡ್ಬೋದು. ನೀವು ಮ್ಯಾನ್ಯೂರಿಂಗ್ ಏನಾದ್ರು ಮಾಡಿದ್ದೀರಾ? ಮ್ಯಾನ್ಯೂರಿಂಗ್ ಒಂದು 4-5 ವರ್ಷದವರೆಗೆ ನಾನು ಸ್ವಲ್ಪ ಕೊಟ್ಟಿದ್ದೇನೆ ಅಂದರೆ ಈ ಅಡಿಕೆಗೆ ಯಾವ ಗೊಬ್ಬರ, ಆರ್ಗ್ಯಾನಿಕ್ ಗೊಬ್ಬರ ಯಾವ್ದು ತಂದದ್ದು ಅದನ್ನೇ ಕೊಟ್ಟಿದ್ದೇನೆ. ಈ ಗಿಡ ನೆಡೋದು ಬೆಳೆಸೋದು, ಅದರ ಮಧ್ಯದಲ್ಲಿ ನಿಮಗೆ ಈಗ ತೊಂದರೆಗಳು ಏನೆಲ್ಲ ಕಾಡಿವೆ ಅಂತ ಒಂದು ಹೇಳ್ಬೋದು ಸ್ವಲ್ಪ? ತೊಂದರೆ ಅಂದರೆ ಗಿಡ ಸಣ್ಣದಾಗಿರುವಾಗ ಹಂದಿ ಮುರಿದಾಗ್ತದೆ ಒಂದು, ಮತ್ತೆ ಕಾಡಂದಿ, ಮತ್ತೆ ಇನ್ನೊಂದು ಈ ಕೊಳೆ ರೋಗ, ಅಡಿಕೆಗೆ ಬರುವ ಕೊಳೆ ರೋಗದ ಫಂಗಸ್ ಇದಕ್ಕೆ ಅಟ್ಯಾಕ್ ಆಗ್ತದೆ. ಅದಕ್ಕೆ ಅಟ್ಯಾಕ್ ಆಗ್ತದಲ್ಲ? ಅದಕ್ಕೆ ಅಟ್ಯಾಕ್ ಆಗ್ತದೆ ಅಂದರೆ ಇದು ನಮಗೆ ಸುತ್ತಲೂ ಆ ಫಂಗಸ್ ಅಟ್ಯಾಕ್ ಆದರೆ ಮರ ಹೋಗ್ತದೆ. ನಮಗೆ ಗೊತ್ತಾಗೋದು ಮರ ಸತ್ತ ಮೇಲೆ ಗೊತ್ತಾಗುತ್ತೆ. ಎಷ್ಟು ವರ್ಷಕ್ಕೆ ಸಾಮಾನ್ಯ ಕೊಳೆ ರೋಗ ಬರ್ತದೆ ಅಂತ ಹೇಳ್ತಿದ್ರಿ? 6-7 ವರ್ಷದವರೆಗೂ ಬರ್ತದೆ. ಅಷ್ಟರವರೆಗೆ ಕೇರ್ ತಗೊಳ್ಬೇಕು. ಮತ್ತೆ ಈಗ ಸ್ಪ್ರೇ ಮಾಡೋದು ಕೂಡಲೇ ಇಮಿಡಿಯೇಟ್ ಸ್ಪ್ರೆಡ್ ಆಗ್ತದೆ. ನಿಮಗೆ ಗೊತ್ತಾಗುವಾಗ 10 ಮರಕ್ಕೆ ಬಂದಿರ್ತದೆ, 10 ಮರ ಸತ್ತೇ ಹೋಗಿರ್ತದಲ್ಲ. ಅಂದ್ರೆ ಈಗ ಸ್ಪ್ರೇ ಮಾಡೋದಾದ್ರೆ ಯಾವ್ದನ್ನು ಬೋರ್ಡ ಮಿಕ್ಸ್ಚರ್ ಸ್ಪ್ರೇ ಆಗೋದಿಲ್ಲ, ಬೋರ್ಡ ಪೇಸ್ಟ್. ಈಗ ಅಷ್ಟೇ ಡಿಸೀಸ್ ಬರುವಂಥದ್ದು ಅಲ್ಲ, ಅದಕ್ಕಿಂತ ಜಾಸ್ತಿ ಮತ್ತು ಫೇಸ್ ಮಾಡಿದ್ದೀರಾ? ಅದೇ ಈಗ ಇತ್ತೀಚೆಗೆ ಒಂದು ಹೊಸ ಡಿಸೀಸು ಇಡೀ ಊರಲ್ಲಿ ಬಂದಿದೆ. ಅದು ಅಂದರೆ ಈ ಸಾಮಾನ್ಯ ಡಿಸೆಂಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುದು. ಅಂದರೆ ಡಿಸೀಸ್ ಅಂದರೆ ಎಲೆ ತಿನ್ನುವ ಒಂದು ಹುಳ. ಅದು ಬಂದರೆ ಒಂದು 2-3 ದಿವಸದಲ್ಲಿ ನಿಮ್ಮ 1000 ಗಟ್ಟಲೆ ಮರದ
ಎಲೆಯನ್ನು ಖಾಲಿ ಮಾಡಿ ಹೋಗ್ತದೆ. ಈ ಸೈನಿಕ ಹುಳ ಹಿಡಿದು ಕೇಳ್ತೇವೆ ಅದೇ ಸೇಮ್ ಅದೇ ಟೈಪ್ ಇರ್ಬೋದು. ಕಂಬಳಿ ಹುಳ. ಕಂಬಳಿ ಹುಳ ಅಂದ್ರೆ ನೂಲು ಬಿಡ್ತದೆ ಕೆಳಗೆ, ನೂಲು ಬಿಟ್ಟು ಕೆಳಗೆ ಬರುದು. ಪುನಃ ಎಲೆ ಬಂದ ಕೂಡಲೇ ವಾಪಸ್ ಬರ್ತದೆ. ಹಾಗೆ 3 ವರ್ಷದಲ್ಲಿ 4-5 ಸಲ ತಿಂತದೆ. 5 ಸಲ ತಿಂದ್ರೆ ಒಂದು ಕೆಲವು ಗಿಡಗಳು ಸತ್ತಿದೆ. ಈಗ ನನ್ನಲ್ಲಿ ಈಗ ಒಂದು 20-25 ಮರ ಅದರಲ್ಲಿ ಸತ್ತೋಯ್ತು. ಅದನ್ನ ಕಂಟ್ರೋಲ್ ಮಾಡೋ ಬಗ್ಗೆ ಹೇಗೆ? ಕಂಟ್ರೋಲ್ ತಿಂಗಳಿಗೊಮ್ಮೆ ಸ್ಪ್ರೇ ಕೊಡಬೇಕು ಅಂತೇಳಿ ಕೊಟ್ಟಿದ್ದೇನೆ. ಈ ವರ್ಷ ಅಷ್ಟು ಉಪದ್ರ ಕಡಿಮೆ, ಕಳೆದ ವರ್ಷ ಜಾಸ್ತಿ ಉಪದ್ರ. ಅದ್ಯಾವುದು ಇನ್ಸೆಕ್ಟಿಸೈಡ್ ಕೊಡ್ತಾ ಇದ್ದೀರಾ? ಅದು ಹೌದು ಹೌದು. ಸರಿ ಸರಿ. ಈ ಗಿಡ ನಡುವ ಸ್ಪೇಸಿಂಗ್ ಬಗ್ಗೆ ಅಂದ್ರೆ ಈಗ ಖಾಲಿ ಜಾಗ ಉಂಟು ಫುಲ್, ಬೇರೆ ಏನು ಮರ ಗಿಡಗಳಿಲ್ಲ ಅಂತಲ್ಲಿ ನಡ್ಬೋದಲ್ಲ? ಬೇರೆ ಏನು ಮರ ಗಿಡ ಇಲ್ಲ ಇದ್ರೆ ಇದಂದ್ರೆ ಇದು ಸೆಮಿ ಶೇಡ್ ನೆರಳಲ್ಲಿ, ಸೆಮಿ ಶೇಡ್ ಅದೇ ಅರೆ ನೆರಳಲ್ಲಿ ಇದು ಚೆನ್ನಾಗಿ ಬೆಳೆಯುವಂಥದ್ದಲ್ಲ. ನಾನು ಇಲ್ಲಿ ಗುಡ್ಡದಲ್ಲಿ ನೆಟ್ಟದ್ದುಂಟು, ಅದು ಇಷ್ಟು ಒಳ್ಳೇದು ಬರಲಿಲ್ಲ. ಅಂದ್ರೆ ಬಿಸಿಲು ಜಾಸ್ತಿ ಆಯ್ತು, ಗ್ರೋತ್. ಮತ್ತೆ ಅಲ್ಲಿ ನೀರು ಜಾಸ್ತಿ ಬೇಕಾಗ್ತದೆ. ಒಂದು 10 ವರ್ಷವರೆಗೂ ನೀರು ಕೆಲವು ಸಲ ಬೇಕಾಗ್ತದೆ. ಸಾಮಾನ್ಯ ಸ್ಪೇಸಿಂಗ್ ಎಷ್ಟು ಇಡ್ಬೋದು ಅಂದ್ರೆ ಗಿಡದಿಂದ ಗಿಡಕ್ಕೆ ಅಂತರ? 9 ಫೀಟ್. 9 ಫೀಟ್ ಮಿನಿಮಮ್ ಇಡಬೇಕು. 9 ಫೀಟ್ ಯಾವುದೇ ಮರ, ಈಗ ಅಡಿಕೆ ಮರ ಇದ್ರೆ ಅಡಿಕೆ ಮರದಿಂದ 9 ಫೀಟ್, ಅಥವಾ ಇದೇ ನೆಡುದಿದ್ರೆ 9 ಒಂದು ಮರದಿಂದ ಒಂದು ಮರಕ್ಕೆ 9 ಫೀಟ್. ಜಾಸ್ತಿ ಆಯ್ತು ತೊಂದ್ರೆ ಇಲ್ಲ, ಕಡಿಮೆ ಆದ್ರೆ ಮೋಸ್ಟ್ಲಿ ಗ್ರೋತ್ ಬರುದಿಲ್ಲ ಅಲ್ಲ. ಸರಿ ಸರಿ. ಈಗ ನನಗೆ ತಿಳಿದಾಗೆ ಇದನ್ನು ಮರ ಬೆಳೆದ ಮೇಲೆ ಕಟಾವಿಗೆ ಬರ್ಲಿಕ್ಕೆ ಮೋಸ್ಟ್ಲಿ 10-12 ವರ್ಷ ಮಿನಿಮಮ್ ಬೇಕು. ಜಾಸ್ತಿ ಆದ್ರೆ ತೊಂದರೆ ಇಲ್ಲಲ್ಲ ಮರಕ್ಕೆ? ಪ್ರಾಯ 12 ವರ್ಷ ಅಂತಲ್ಲ, ಸಾಮಾನ್ಯ 18-19 ಇಂಚು ಹಾಗೆ ಸುತ್ತಳತೆ. ಸಾಮಾನ್ಯ ಎದೆ ಮಟ್ಟಕ್ಕೆ 10-12 ಇಂಚು ಬರಬೇಕು. ಎಷ್ಟಾದ್ರೂ ತೊಂದರೆ ಇಲ್ಲ, ಎಷ್ಟು ವರ್ಷ ಹಳತಾದ್ರೂ ಒಳ್ಳೇದೇ ಅಲ್ಲ. ಅದಕ್ಕೀಗ ಅಂದ್ರೆ ಈಗ ಗಂಧದ ಮರ ನಾನು ಆಗ್ಲೇ ಹೇಳಿದೆ, ನನಗೆ ಗೊತ್ತಿರೋದು ಅದೊಂದೇ. ಅಂದ್ರೆ ಅದನ್ನು ನಾವು ಕಡಿದು ನಾವು ಕೊಡೋದಂದ್ರೆ ಈಗ ತುಂಬಾ ಅದಕ್ಕೆ ಅಡೆತಡೆಗಳು ಅದಕ್ಕೂ ಇರ್ತದೆ. ಅಂದ್ರೆ ಫಾರ್ಮಾಲಿಟೀಸ್, ಲೀಗಲ್ ಫಾರ್ಮಾಲಿಟೀಸ್. ಈಗ ಹಾಗೆ ಕೊಟ್ಟು ಎಣ್ಣೆ ತೆಗೆಯುವಂಥದ್ದು ಮಿಲ್ಲಲ್ಲಿ. ಇದನ್ನು ಹಾಗೆ ತೆಗಿಬಹುದಾ ಎಣ್ಣೆ, ಅಥವಾ ಏನಾದರೂ ಇದಕ್ಕೆ ಇನಾಕ್ಯುಲೇಷನ್ ಅಂತ ಹೇಳೋದು ಕೇಳಿದ್ದೇನೆ, ಅದನ್ನು ಮಾಡಬೇಕಾ? ಹೌದು, ಇನಾಕ್ಯುಲೇಷನ್ ಆಗಲೇಬೇಕು. ಇದರಲ್ಲಿ ಈಗ ಒಂದು 40 ಮರ ಇದು ಒಂದು ಕಂಪನಿಯವರು ಇನಾಕ್ಯುಲೇಷನ್ ಮಾಡಿದ್ದು. ಅದರಲ್ಲಿ ಸಾಮಾನ್ಯ ಒಂದು 10-12 ಮರ ಈ ಮಳೆಗಾಲ ಇನಾಕ್ಯುಲೇಷನ್ ಮಾಡಿದ ತೂತಲ್ಲಿ ನೀರು ಹೋಗಿ ಕೊಳ್ತು ಬಿದ್ದು ವೇಸ್ಟ್ ಆಗಿದೆ. ಹಾಗೆ ಮತ್ತೆ ಉಳಿದದುಂಟು, ಅದರಲ್ಲಿ ಕ್ರಿಯೇಷನ್ ಇಲ್ಲ. ಯಾವುದು ಉದಾಹರಣೆಗೆ ಈ ಮರ ಎಲ್ಲ ಈಗ ಇದರಲ್ಲಿ ಕ್ರಿಯೇಷನ್ ಇಲ್ಲ. ಇದು ಕಂಪನಿಯವರೇ ಮಾಡಿದಲ್ಲ? 5 ವರ್ಷ ಸಾಮಾನ್ಯ 4 ವರ್ಷದ ಮೇಲೆ ಆಯ್ತು ಇದಕ್ಕೆ. ಇದೀಗ ನಮಗೆ ಐಡೆಂಟಿಫೈ ಮಾಡೋದಂದ್ರೆ ಈಗ ಇಲ್ಲಿ ನೀವು ಹೇಳಿದಾಗೆ ಹೋಲ್ಸ್ ಮಾಡಿದಿರಿ, ಹೋಲ್ಸ್ ಮಾಡಿದ್ದು ಈಗ ಮತ್ತೆ ಪುನಃ ಕವರ್ ಆಗ್ತದೆ. ಅದಕ್ಕೆ ನೋಡಿ ಇಲ್ಲಿ ಕಡೆಯಲ್ಲಿ ಕೆತ್ತಿದ್ದಿರ್ಬೇಕು. ಈಗ ಇನಾಕ್ಯುಲೇಷನ್ ನೀವೇ ಸ್ವತಃ ಮಾಡಿದ್ರಿ ನಾನು ಹೇಳೋದು ಕೇಳಿದ್ದೇನೆ. ಹಾಗೆ ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ ಏನು ಮಾಡಿದಿರಿ? ಅದಕ್ಕೆ ಈಗ ಇನಾಕ್ಯುಲಮ್ ಅಂದ್ರೆ ಈಗ ಅದು ಕೆಮಿಕಲ್ ಬರ್ತದ ಅಥವಾ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಮಾಡುವಂಥದ್ದು ಹೇಗೆ ಅಂತ? ಇಲ್ಲ, ಕೆಮಿಕಲ್ ಅಲ್ಲ, ಅದು ಆರ್ಗ್ಯಾನಿಕ್ ಕಾಂಪೌಂಡ್ ಅದಲ್ಲಿ ಇರುವಂಥದ್ದು. ಹಾಗೆ ಅದೀಗ ಅಂತಂದ್ರೆ ನಾವು ಹೇಗೂ ಈಗ ನೆಟ್ಟಾಗಿದೆ. ಹಾಗಾಗಿ ಇದನ್ನೀಗ ನಾವೇ ಮುಂದುವರಿಸಬೇಕು. ಇದು ಕಂಪನಿಯವ್ರದ್ದು ಏನು ನಮಗೆ ವರ್ಕೌಟ್ ಕಾಣಲಿಲ್ಲ, ಹಾಗೆ ನಾವೇ ಮುಂದುವರಿಸಬೇಕು ಅಂತ ನಾವು ಶುರು ಮಾಡಿದ್ದೇವೆ. ಒಂದು 4 ಜನ ಪಾರ್ಟ್ನರ್ಸ್ ಇದ್ದಾರೆ. ಯಾರೆಲ್ಲ? ಅದರಲ್ಲಿ ಒಬ್ಬರು ಶರ್ಮಾ ಅಂತೇಳಿ ಇಲ್ಲೇ ಇದ್ದಾರೆ. ಸರಿ. ಇನ್ನೊಬ್ರು ನಮ್ಮ ರಾಮಕೃಷ್ಣ ಅಂತೇಳಿ ನಮ್ಮ ಸುಳ್ಳೆದವರು. ಹೌದು. ಮತ್ತೆ ಇನ್ನೊಬ್ರು ಅವರ ಮನೆ ಹೆಸರು ಮಧುಸೂದನ್ ಅಂತೇಳಿ. ಹಾಗೆ ನಾವು ಸೇರಿ ಈಗ ಇನಾಕ್ಯುಲೇಷನ್ ನಾವೇ ಮಾಡಿ ಅದನ್ನು ಫೈನಲ್ ಪ್ರಾಡಕ್ಟ್ ಬರುವಲ್ಲಿವರೆಗೂ ನಾವು ಇಲ್ಲಿ ನಮ್ಮ ಪ್ರೊಸೆಸಿಂಗ್ ಸೆಂಟರ್ ಉಂಟು, ಅದರಲ್ಲಿ ಈಗ ಹಾಗೆ ಹೊರಟಿದೆ. ಈಗ ಅದೇ ಒನ್ ಬೈ ಒನ್ ನೋಡ್ತಾ ಹೋಗುವಲ್ಲ. ಈಗ ನೀವೇ ಮಾಡಿದ ಪ್ರೊಸೆಸಿಂಗ್ ಹೇಗೆ ಏನು ಅಂತ, ಇನಾಕ್ಯುಲೇಷನ್ ಹೇಗೆ ಮಾಡಿದ್ರೆ ಅದನ್ನು ನೋಡ್ತಾ ಹೋಗುವಲ್ಲ? ಆಗ್ಬೋದು. ಈ ಮರದ ಸುತ್ತಲೂ ಈ ಥರ ಜಿಗ್ಜಾಗ್ ಆಗಿ 6 ಇಂಚಿಗೊಂದು ಹೋಲ್ ಹೊಡೆದು ಅದಕ್ಕೆ ಇನಾಕ್ಯುಲಮ್ ನಾವು ಒಳಗಡೆ ಫಂಗಸ್ ಹಾಕ್ತೇವೆ. ಅದ್ರ ಮೇಲೆ ಅದು ರೆಸಿನ್ ಫಾರ್ಮೇಷನ್ ಆಗ್ತದಲ್ಲ? ಹೌದು ಹೌದು. ಸಾಮಾನ್ಯ 1.5 ವರ್ಷದಲ್ಲಿ? 1.5 ವರ್ಷದಿಂದ 2 ವರ್ಷವೂ ಬೇಕಾಗ್ತದೆ. ಓಕೆ ಓಕೆ. ರೆಸಿನ್ ಫಾರ್ಮೇಷನ್ ಆದ ಮೇಲೆ ನಾವು ಈ ಥರ ಲಾಗ್ಸ್ ಆಗಿ ಕಟ್ ಮಾಡಿಕೊಳ್ತೇವೆ. ಇದರಲ್ಲಿ ನೀವೀಗ ಸರಿಯಾಗಿ ನೋಡಿದರೆ ಕಾಣ್ಬೋದು, ಈ ಬ್ಲ್ಯಾಕ್ ಕಲರ್ ಆಗಿ ಚೇಂಜ್ ಆದದ್ದು ಅಲ್ಲಿ ರೆಸಿನ್ ಫಾರ್ಮೇಷನ್ ಆಗಿದೆ ಅಂತ ಲೆಕ್ಕ. ನೆಕ್ಸ್ಟು ಇದನ್ನು ಪೌಡರ್ ಮಾಡಬೇಕಾಗ್ತದೆ. ಅದು ಯಾವ ಥರ ಅಂತ ನೋಡುವ. ಅಲ್ಲಿಗೆ ಹೋಗಿ ನೋಡುವ. ಇದೀಗ ನಿಮ್ಮ ಹೈಡ್ರೋ ಡಿಸ್ಟಿಲೇಷನ್ ಯೂನಿಟ್. ಹೌದು. ನೋಡುವಲ್ಲ, ಇದನ್ನು ಸಲ ತೋರಿಸಿಬಿಡಿ ಯಾವ ಥರ ಏನು ಅಂತ. ನೋಡಿ, ಈಗ
ಆ ಥರ ಪೌಡರ್ ಮಾಡಿದ ಇದು ನಮ್ಮ ಆ ಲಾಗ್ಸ್ ಅಲ್ಲಿ ಫಾರ್ಮೇಶನ್ ಅದನ್ನು ನೀವು ಪೌಡರ್ ಮಾಡ್ತೀರಲ್ಲ? ಪೌಡರನ್ನು ಹಾ, ನೋಡಿ, ಇದು ಇದೀಗ ಪೌಡರ್ ಫಾರ್ಮಿಗೆ ತರ್ತೀರಿ? ಇದು ಪೌಡರ್ ಮೆಷಿನ್ ಅಲ್ಲಿ ಹಾಕಿ ಪೌಡರ್ ಮಾಡೋದು. ಪೌಡರ್ ಮಾಡಿದ ನಂತರ ಇದಕ್ಕೆ ನೀರ್ ಹಾಕ್ತಿರಲ್ಲ? ನೀರ್ ಹಾಕಿ ನೀರು ಹಾಕಿ 2-3 ದಿವಸ. ಒಂದು ವಾರ ಇದು ನೀರಲ್ಲಿ ಕೊಳಿಬೇಕು. ಹಾ, ಅದರ ಮೇಲೆ ನಂತರ ಇದನ್ನು ನೋಡಿ, ಇದು ಇದರೊಳಗೆ ಹಾಕುವಂಥದ್ದು. ಹಾ, ಇದರೊಳಗೆ ಹಾಕಿ ಸಾಮಾನ್ಯ ಇಷ್ಟರವರೆಗೂ ಹಾಕ್ತೇವೆ. ಇದು ಬಾಯ್ಲರ್ ಯೂನಿಟ್ ಅಲ್ಲ? ಹೌದೌದು, ಈ ಲೆವೆಲ್ವರೆಗೂ ಹಾಕ್ತೇವೆ. ಹಾ, ಸಾಮಾನ್ಯ ನೀರು ನೋಡಿ ಇಲ್ಲಿ ಆ ಲೆವೆಲ್, ಅದರಿಂದ ಮೇಲೆ ಬಂದ್ರೆ ನೀರು ಹೊರಗೆ. ಸರಿ. ಮತ್ತೆ ಬೆಂಕಿ ಹಾಕಿ ಇದರಲ್ಲಿ ಹಬೆ ಜೊತೆಯಲ್ಲಿ ಇದು ಬರ್ತದೆ. ಹಬೆ ಜೊತೆ ಆಯಿಲ್ ನೀರು ಎಲ್ಲ ಜೊತೆಲಿ ಬರ್ತದೆ. ಬಂದದ್ದು ನೀರು ಇಲ್ಲಿಗೆ ಬರುದಿಲ್ಲ, ಇಲ್ಲಿ ಬಂದದ್ದು ಇಲ್ಲಿ ಕಾಯಿಲ್ ಮುಖಾಂತರ ರೌಂಡ್ ಆಗ್ತಾ ಇರ್ತದಲ್ಲ? ಕಾಯಿಲ್, ಹೌದು, ಕಾಯಿಲ್ ಮುಖಾಂತರ ರೌಂಡ್ ಹಾಕುವಾಗ ಇಲ್ಲಿ ನೀರು ತಣ್ಣಗೆ ನೀರು ಕೊಡ್ತಾ ಇರ್ತೀರಿ. ಅದಲ್ಲಿ ಅದು ಬಂದು ಆಯಿಲ್ ಇದರಲ್ಲಿ, ಆಯಿಲ್ ಮತ್ತು ನೀರು ಇದರಲ್ಲಿ ಕಲೆಕ್ಟ್ ಆಗ್ತದೆ. ಇಲ್ಲಿ ಕಲೆಕ್ಟ್ ಆದದ್ದು ಇದರಿಂದ ನಾವು ಆಯಿಲ್ ಅನ್ನು ಮತ್ತೆ ಸೆಪರೇಟ್ ಮಾಡಬೇಕು. ಹಾ, ಸರಿ. ಒಂದು ಯೂನಿಟ್ನ ಕಾಸ್ಟ್ ಎಷ್ಟಾಗ್ತದೆ ಸಾಮಾನ್ಯ? ಸಾಮಾನ್ಯ ಒಂದು ಇದಕ್ಕೆ ಹೆಚ್ಚು ಕಡಿಮೆ ಒಂದು 2.5 ಲಕ್ಷ ಒಂದು ಸೆಟ್ಟಿಗೆ. ಒಂದು ಇದಕ್ಕೆ, ಇದು ಇನ್ನೊಂದು ಇದು ಬೇರೆ, ಅದು ಸ್ವಲ್ಪ ಸಣ್ಣ ಇರುತ್ತೆ, ಸಣ್ಣ ಸ್ವಲ್ಪ ಕಡಿಮೆ. ಇನ್ನು ಇದ್ದದ್ದು 4-5 ಆಗ್ತೀರಿ. ಶರ್ಮ ಅವರೇ, ಈಗ ನೀವು ಇನಾಕ್ಯುಲೇಷನ್ ಮಾಡಿದಿರಿ, ಸಕ್ಸಸ್ ಆಗಿದೆ. ಅಂದರೆ 2 ಟೈಪಲ್ಲಿ ಮಾಡಿದ್ದೀನಿ ಹೇಳಿದಿರಿ. ಒಂದು ಡ್ರಿಲ್ ಮಾಡಿ ಇನಾಕ್ಯುಲೇಷನ್, ಇನ್ನೊಂದು ಮರದ ಸಿಪ್ಪೆ ಕಂಪ್ಲೀಟಾಗಿ ತೆಗೆದು ಅದಕ್ಕೆ ಪೇಂಟ್ ಥರ ಉಜ್ಜಿ ಇನಾಕ್ಯುಲೇಷನ್. ಹಾಗೆ ಇದೀಗ ಡ್ರಿಲ್ ಮಾಡಿ ಇನಾಕ್ಯುಲೇಷನ್ ಮಾಡಿದ ಮರ ಇರಬೇಕಲ್ಲ, ಇದನ್ನೀಗ ಫಾರ್ಮೇಷನ್, ರೆಸಿನ್ ಫಾರ್ಮೇಷನ್ ಆಗಿದೆ ಇಲ್ಲೋ ಅಂತ ನೋಡೋ ಬಗ್ಗೆ ಹೇಗೆ ತಿಳಿಸ್ತೀರಿ ಸ್ವಲ್ಪ? ಹೀಗೆ ನಾವು ಹೋಲ್ಸ್ ಮಾಡಿ ಈ ಫಂಗಸ್ ಕೊಟ್ಟಿದ್ದೇವಲ್ಲ, ಅಲ್ಲಿ ನಾವು ಕೆತ್ತಿದ್ರೆ ಅದರದ್ದೊಂದು ರೆಸಿನ್ ಮೇಲೆ ಗೊತ್ತಾಗ್ತದ? ಹೌದು. ಈಗ ಒಂದನ್ನು ನೋಡುವ ನಾವು, ಕೆತ್ತಿ ನೋಡುವಲ್ಲ? ಹೌದು, ಅಲ್ಲಿ ಕೆತ್ತಾ ಇದ್ದೀರಿ. ಅಂದ್ರೆ ಈಗ ಇಲ್ಲಿ ಆ ತೂತು ಮಾಡಿದೆಲ್ಲ ಮುಚ್ಚಿ ಹೋಗಿದೆಲ್ಲ, ಈಗ ಡ್ರಿಲ್ ಏನು ಮಾಡಿರ್ತೇವೆ ಆ ಜಾಗ ಮುಚ್ಚಿ ಹೋಗಿದೆ. ಹೌದು ಹೌದು. ಇದು ನಿಮಗೆ ಈ ಊದು ಅಂತ ಹೇಳೋದು ಕ್ರಿಯೇಟ್ ಆಗೋದು ಇಲ್ಲಿಂದ ಇಲ್ಲಿವರೆಗೆ. ಈಗ ನಮ್ಮದೊಂದು 3 ತಿಂಗಳಿದು ಇನಾಕ್ಯುಲೇಷನ್. 3 ತಿಂಗಳಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎತ್ತಿದೆ. ಹೌದು ಹೌದು. ಇದೀಗ ನಾವು ಹೋಲ್ಸ್ ಹೊಡೆಯುವುದು 45 ಡಿಗ್ರಿ ಕ್ರಾಸ್ ಅಲ್ಲಿ ಹೊಡೆಯುವುದು. ಅದು ಮೆಡಿಸನ್ ಹೋಗಿ ಇದರ ಒಳಗಡೆ ಅಂದ್ರೆ ಒಂದು ಸಾಧಾರಣ 2 ಇಂಚಿನವರೆಗೆ ಹೊಡಿತೇವೆ, ಸುತ್ತುವರೆದವರೆಗೆ. ಅದು ಒಳಗೆ ಹೋಗಿ ಈಗ 45 ಡಿಗ್ರಿಯಲ್ಲಿ ಒಳಗೆ ಹೋಗಿ ಸ್ಟಾಕ್ ಆಗ್ತದೆ ಮೆಡಿಸನ್. ಇದೀಗ ಮೆಡಿಸನ್ ತಾಗಿದ ಜಾಗೆಯಲ್ಲಿ ಕ್ರಿಯೇಷನ್ ಆಗಿರುವುದು. ಅದೀಗ ಸರಿಯಾಗಿ ಕ್ರಿಯೇಷನ್ ಆಗಿ ಬರುವುದು ಅದರ ಒಳಗಿಂದ, ರೆಸಿನ್ ಉತ್ಪತ್ತಿಯಾಗಿ ಬರುವುದು ಅದರ ಒಳಗಿಂದ. ಅಂದ್ರೆ ಈ ಮೆಡಿಸನ್ ನಾವು ಹಾಕೋದೊಂದು 1.5-2 ml ಹಾಕ್ತೇವೆ ಒಂದು ಹೋಲ್ಸಿಗೆ. ಆ ಹೋಲ್ಸ್ ಇಂದ ನಿಮಗೆ ಇನ್ನು ಕ್ರಿಯೇಷನ್ ಆಗಿ ಬರಬೇಕಷ್ಟೇ. ಇಲ್ಲಿಂದ ಇಲ್ಲಿಗೆ ಇದು ಸಿಂಕ್ ಆಗಬೇಕು. ವಿತಿನ್ 1.5-2 years ಒಳಗೆ ಇದು ಕಟಾವಿಗೆ ಬರ್ತದೆ ಅಂತ ಲೆಕ್ಕ. ಟೈಮ್ ತಗೊಳ್ತದೆ. ಹೌದು ಹೌದು. ಅದು 2 years 2.5 years ವೇಟ್ ಮಾಡಿದ್ರು ಇದು ಒಳ್ಳೇದು. ಹೌದು. ಮತ್ತೆ ಇನ್ನೊಂದು ನಮನೆಯಲ್ಲಿ ಮಾಡಿದ್ದೆ ಅಲ್ಲಿ ನೋಡುವಲ್ಲ. ಹೌದು. ಇದೀಗ ಸದ್ಯ ಒಂದು 10 ದಿವಸ ಮಾಡಿ, ಒಂದು 10 ದಿವಸ ಆಗ್ತದೆ ಇದಷ್ಟೇ. ಇದೀಗ ಒಂದು ಹೊಸ ನಮನೆಯದ್ದು, ಇದು ಇಂಡೋನೇಷ್ಯಾದಿಂದ ತರಿಸಿದ ಒಂದು ಮೆಡಿಸನ್. ಅದರಲ್ಲಿ ಇಡೀ ಮರದ ಚೋಲಿಯನ್ನು ತೆಗೆದು ಅದಕ್ಕೆ ಬ್ರಷ್ ಅಲ್ಲಿ ಪೈಂಟ್ ಮಾಡುತ್ತಾ ಇಲ್ಲಿ ಕೆಳಗಿಂದ ಮೇಲಿನ ತನಕ ತೆಗೆದಿದ್ದೀರಲ್ಲ. ಇದರಲ್ಲಿ ನೋಡಿ ಈಗ 10 ದಿವಸದಲ್ಲಿ ಸಾಧಾರಣ ಇಕೊಳ್ಳಿ ಈ ತರ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಇಕೊಳ್ಳಿ ನಿಮಗೆ ಇಲ್ಲಿ ಕಾಣಬಹುದು ಒಂದು ಬ್ರೌನಿಶ್. ಇಕೊಳ್ಳಿ ಇದನ್ನು ಕ್ರಿಯೇಟ್ ಆಗ್ಬೇಕಷ್ಟೇ. ಅಂದ್ರೆ 10 ದಿವಸ ಆಗ್ತಾ ಇದೆ ಅಷ್ಟೇ. ಈಗ ಇದೀಗ ಪೇಂಟ್ ಕೊಟ್ಟ ಮೇಲೆ ಈ ಜಾಗದಲ್ಲಿ ಈಗ ಕಪ್ಪು ಕಪ್ಪು ಚುಕ್ಕಿ ಚುಕ್ಕಿ ಕಾಣ್ತಾ ಇರುವಂತದ್ದು ಫಂಗಸ್ ಇಲ್ಲಿ ಡೆವಲಪ್ ಆದದ್ದು ಈಗ ಒಳಗೆ ಹೋಗಿ ಸೇರಿಕೊಂಡಿದೆ ಅಷ್ಟೇ ಅಲ್ಲ? ಹೌದು ಹೌದು. ಇದು ಈಗ ಬ್ರೌನಿಶ್ ಕಲರ್ ಬರಬೇಕು. ಅದು ಅಂದ್ರೆ ಈಗ ಫಂಗಲ್ ಇನ್ಫೆಕ್ಷನ್ ಮರಕ್ಕೆ ಡೈರೆಕ್ಟ್ ಆಗಿ ಅಟ್ಯಾಕ್ ಅದನ್ನು ರೆಸಿಸ್ಟ್ ಮಾಡ್ಲಿಕ್ಕೋಸ್ಕರ ಅದು ರೆಸಿನ್ಸ್ ಅನ್ನು ಫಾರ್ಮೇಶನ್ ಮಾಡ್ತದೆ. ಹಾಗೆ ಅಲ್ಲಿ ಈಗ ಆ ಊದು ಏನಿದೆ ಸುಗಂಧ ದ್ರವ್ಯ ಅಲ್ಲಿ ಉತ್ಪತ್ತಿ ಆಗ್ತದೆ. ಮೇಲೆ ಎಲೆ ಏನಾಗ್ಲಿಲ್ಲ ನೋಡಿ, ಅದು ಈಗ ನಮಗೆ ಬಾಕಿ ಯಾವುದೇ ಮರಗಳಿದ್ದರೂ ಅದು ಚೋಲಿ ತೆಗೆದ್ರೆ ಸತ್ತು ಹೋಗುವ ಸಾಧ್ಯತೆ ಇದೆ. ಆದ್ರೆ ಈ ಅಗರ್ವುಡ್ ಮರ ಮಾತ್ರ ನೀವು ಚೋಲಿ ತೆಗೆದ್ರಲ್ಲ, ಸಾಧಾರಣ ಒಂದು 30% ಮರವನ್ನು ಕಟ್ಟು ಮಾಡಿದ್ರು ಸಹ ಇದು ಸಾಯುವ ಇದಿಲ್ಲ. ಮೇಲೆವರೆಗೆ ಚೋಲಿ ತೆಗೆದಿದೆ, ಅಲ್ಲಿವರೆಗೆ ಚೋಲಿ ತೆಗೆದದ್ರಲ್ಲಿ ಈಗ 10 ದಿವಸ ಆಯ್ತು. ನಮಗೆ ಯಾವುದೇ
ತೊಂದರೆ ಕಾಣಲಿಲ್ಲ ಈಗ ಮರದಲ್ಲಿ. ಇದು ಒಳ್ಳೆ ಕ್ರಿಯೇಷನ್ ಆಗಿದೆ. ಆಗಿದೆಲ್ಲ ಇದು ಮರದ ಸುತ್ತ 10 ದಿವಸದಲ್ಲಿ ಕ್ರಿಯೇಟ್ ಆಗುವಂಥದ್ದು. ನಿಮಗೀಗ ಯಾವ ಕಂಪನಿ ಅಶ್ಯೂರೆನ್ಸ್ ಕೊಟ್ಟಿತ್ತು ಬೈಬ್ಯಾಕ್ ಹೇಳಿ ಅವರು ಇನಾಕ್ಯುಲೇಷನ್ ಮಾಡಿದ್ರು, ನೀವು ತುಂಬಾ ಹಣ ಇನ್ವೆಸ್ಟ್ ಮಾಡಿದಿರಿ, ಅದೆಲ್ಲ ಫೇಲ್ಯೂರ್ ಆಯಿತು ಅಂತ ಹೇಳ್ಬೋದು. ಈಗ ನಾನು ಸಹ ನೋಡಿದೆ, ನೀವು ತೋರಿಸಿದ್ರಿ, ಮತ್ತೆ ಜಾಸ್ತಿ ನಾವು ಅದನ್ನು ವಿಮರ್ಶೆ ಮಾಡೋದು ಬೇಡ ಅಂತ ಜಾಸ್ತಿ ನೋಡಲಿಲ್ಲ. ತುಂಬ ಹಣ ಅದರಲ್ಲಿ ಕಳ್ಕೊಂಡಿದ್ದೀರಿ, ಮತ್ತು ಯಾವುದೇ ಉಪಯೋಗ ಆಗಲಿಲ್ಲ. ಈಗ ನೀವು ಇನೋವೇಟ್ ಮಾಡಿದರೆ ಈ ಯಾವುದು ಇನಾಕ್ಯುಲಮ್ ಅಥವಾ ತರಿಸಿದ್ದೀರಾ ಹೊರಗಿಂದ? ನಾವು ತರಿಸ್ತಾ ಇದ್ದೇವೆ ಈಗ. ನಾವು ಒಂದನೇದಾಗಿ ಮಲೇಷಿಯಾದ್ದು ಚೆಕ್ ಮಾಡಿದ್ದೇವೆ. ಅದರಲ್ಲಿ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇತ್ತು. ಅದನ್ನು ಸ್ವಲ್ಪ ಇಲ್ಲಿ ನಮ್ಮ ಸುತ್ತಮುತ್ತಲಿನವರಿಗೆಲ್ಲ ಮಾಡಿ ಕೊಟ್ಟಿದ್ದೇವೆ ಈಗಾಗಲೇ. ಅದು ಸಾಧಾರಣ 1.5 ವರ್ಷ ಆಗ್ತಾ ಬಂತು. ಅದನ್ನು ಒಳ್ಳೆ ಒಂದು ಇದಕ್ಕೆ ಅಂತೇಳಿ ಸಾಧಾರಣ ಒಂದು 2 ವರ್ಷದಿಂದ 2.5 ವರ್ಷದೊಳಗೆ ಬಿಟ್ಟಷ್ಟು ಒಳ್ಳೇದು ಅಂತೇಳಿ ಅದನ್ನೀಗ ಕಾಯ್ತಾ ಇದ್ದೇವೆ. ಈಗ ನೀವು ವಾಯಿಲು ತೆಗೆಯುವುದನ್ನೆಲ್ಲ ನೋಡಿರ್ಬೋದು. ಹೌದು. ಅದು ಹೇಗೆ ಅಂತ ಹೇಳಿದ್ರೆ ಅದೊಂದು 8 ಮಂತ್ 1 year ಅಲ್ಲಿ ಗಾಳಿ ಮಳೆಗೆ ಬಿದ್ದ ಮರಗಳು ಹಾಗಿರುವುದನ್ನೆಲ್ಲ ನಾವು ತಗೊಂಡು ಬಂದು ಅದನ್ನು ವಾಯಿಲ್ ಎಕ್ಸ್ಟ್ರಾಕ್ಷನ್ ಮಾಡ್ತಾ ಇದ್ದೇವೆ. ನಿಮಗೀಗ ಅದರ ವಾಯಿಲು ಎಕ್ಸ್ಟ್ರಾಕ್ಷನ್ ಆಗಿರೋದನ್ನು ತೋರಿಸ್ತೇವೆ, ನಾವು ನೋಡ್ಕೋಬಹುದು. ಅದು ನೋಡಿದ್ದೇವೆ. ಇದು ಅದೀಗ ಕಾಸ್ಟ್ ವೈಸ್ ಎಷ್ಟು ಬೀಳ್ತದೆ ಒಂದು ಮರಕ್ಕೆ ಸಾಮಾನ್ಯ ಹೇಳ್ಬೋದು? ಅಂದರೆ ಈಗ ನಮ್ಮ ವ್ಯೂವರ್ಸಲ್ಲಿ ಯಾರಾದರೂ ನೆಕ್ಸ್ಟ್ ನಿಮ್ಮ ಮೂಲಕ ಅದನ್ನು ಇನಾಕ್ಯುಲೇಷನ್ ಮಾಡಿಸುವುದು ಅಥವಾ ಪ್ರೊಸೆಸಿಂಗ್ ಮಾಡಿ ಅದನ್ನು ಎಣ್ಣೆ ಭರಿಸುವಷ್ಟು ನೀವೇನಾದರೂ ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀರಾ? ಅಥವಾ ನಮಗೆ ಈಗಕ್ಕೆ ನಾವು ಹೇಗೆ ಅದರ ಐಡಿಯಾಸ್ ಹೇಗೆ ಮಾಡ್ಬೋದು ಅಥವಾ ಒಂದು ಮರಕ್ಕೆ ಇನಾಕ್ಯುಲೇಷನ್ಗೆ ಎಷ್ಟು ವೆಚ್ಚ ಬರ್ತದೆ ಅದು ಮರದ ಮೇಲೆ ಡಿಪೆಂಡ್ ಇರ್ತದೆ. ನಮಗೀಗ ಈ ಮರವನ್ನು ಈ ಸೈಜಿನ ಮರವನ್ನು ಹೀಗೆ ಅಂತ ಹೇಳ್ಬೋದು. ಒಂದೊಂದು ಜಾಗೆಯಲ್ಲಿ ಒಂದೊಂದು ರೀತಿಯ ಮರಗಳಿರ್ತದೆ. ಈಗ 18 ಇಂಚಿಂದ ಹಿಡಿದದ್ದು ಸಾಧಾರಣ 80 ಇಂಚಿಂದ 100 ಇಂಚಿನ ಮರಗಳವರೆಗೆ ನಮ್ಮ ಈ ಸುಳ್ಯ ತಾಲೂಕಲ್ಲೇ ಇದೆ. ಹಾಗಿರುವಾಗ ನಮಗೆ ಒಂದು ಮರಕ್ಕೆ ಇಂತಿಷ್ಟು ಪ್ರೈಸ್ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಅದು ಮೆಡಿಸನ್ ಹೇಗೆ ಅದರಲ್ಲಿ ವರ್ಕ್ ಆಗ್ತದೋ ಹಾಗೆ ನಾವು ರೇಟು ಅಂತೂ ಸಾಮಾನ್ಯ. ಈಗ ನಾನೊಂದು ನಿಮ್ಮ ಹತ್ರ ಕೇಳೋದಾದ್ರೆ ಒಂದು 5 ಮರ ಅಂತ ಇಟ್ಟುಕೊಳ್ಳುವ, ಒಂದು ತಪ್ಪದು ಒಂದು ತೆಳ್ಳಗಿನ ಮರ ಅಂತೂ ಸಾಮಾನ್ಯ ಎಷ್ಟು ಬೀಳ್ಬೋದು? ಸಾಮಾನ್ಯ ನಮಗೆ ಈಗ ಲೇಬರು ಮತ್ತು ಮಿಷನರಿ ಅದು ಇದೆಲ್ಲ ನೋಡಿದರೆ ಸಾಧಾರಣ ಒಂದು 18-20,000 ವರೆಗೂ ಬೀಳ್ತದೆ ಒಂದು ಮರ. 5-6 ಮರಕ್ಕೆ. 5-6 ಮರಕ್ಕೆ ಅಷ್ಟು ಬೀಳ್ಬೋದಲ್ಲ? ಅವರು ಮೋಸ್ಟ್ಲಿ ತುಂಬಾ ಜಾಸ್ತಿ ಚಾರ್ಜ್ ಮಾಡಿದ್ದಾರೆ ಅಂತ ನಾನು ಹೇಳಿದ್ ಕೇಳಿದ್ದೇನೆ. ಅವರು ಕಂಪನಿಯವರು ಒಂದು 3 ಸಾರಿ 4 ಸಾರಿ ಎಲ್ಲ ಮಾಡಿದ್ದೇವೆ ಒಂದೇ ಮರಕ್ಕೆ. ಅದು 4 ಸಾರಿ ಮಾಡುವಾಗ ನಮ್ಮ ಈ ಬಜೆಟ್ಗಿಂತಲೂ ಜಾಸ್ತಿ ಹೋಗ್ತದೆ ಅದು. ಹಾಗೆ ಇದೀಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಯಾವುದು ಪುನಃ ಮಾಡಲಿಕ್ಕೆ ಇನಾಕ್ಯುಲೇಷನ್ ಇಲ್ಲ, ಒನ್ ಟೈಮ್. ಸರಿ. ಮತ್ತೆ ನೀವು ಈಗ ಅಫಿಷಿಯಲ್ ಆಗಿ ಅಲ್ಲ, ಅನ್ಅಫಿಷಿಯಲ್ ಆಗಿ ನೀವೇ ಈಗ ಫಂಗಸ್ ಏನಿದೆ ಅದನ್ನು ಡೆವಲಪ್ ಮಾಡಿದಿರಿ ಅಂತ ನೀವು ಹೇಳಿದಿರಿ. ಅದೀಗ ಸಕ್ಸಸ್ ರೇಟ್ ನೋಡಿದ್ರೆ ಈಗ ನಿಮ್ಮಲ್ಲಿ ಈಗ ಮಾಡಿದ್ದು ನಿಮಗೆ ಸಕ್ಸಸ್ ಆಗಿದೆ ಅಲ್ಲ? ಹೌದು. ನಮಗೆ ಅಂದ್ರೆ ನಾವೀಗ ಮಾಡಿ ಒಂದು 6 to 8 ಮಂತ್ ಆಯ್ತು ಅಷ್ಟೇ. ಅಂದ್ರೆ ನಮಗೆ ಅದರದ್ದು ಪರ್ಫೆಕ್ಟ್ ನಮಗೆ ಗೊತ್ತಾಗದೆ ನಾವು ಯಾರಿಗೂ ಸಜೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಈಗ ಒಂದು 3-4 ನಮೂನೆಯ ಇದು ಫಂಗಸ್ ಅನ್ನು ಕ್ರಿಯೇಟ್ ಮಾಡಿದ್ದೇವೆ ಈಗ. ಅದನ್ನು ನಮಗೆ ಈಗ ಸಜೆಸ್ಟ್ ಮಾಡಲಿಕ್ಕೆ ನಾವು ಅದರಲ್ಲಿ ಸಕ್ಸಸ್ ಆದರೆ ಮಾತ್ರ ಇನ್ನೊಬ್ಬರಿಗೆ ಸಜೆಸ್ಟ್ ಮಾಡಲಿಕ್ಕೆ ಸಾಧ್ಯ. ಸರಿ. ಹಾಗಿರುವಾಗ ನನಗೆ ಗೊತ್ತಿದ್ದಾಗೆ ಭಾಳಷ್ಟು ಕೃಷಿಕರು ಈ ಅಗರ್ವುಡ್ ಬೆಳೆಸಿದ್ದಾರೆ. ಕಟಾವಿಗೆ ಅಂದರೆ 12 ವರ್ಷ 15 ವರ್ಷ 20 ವರ್ಷ ಆದವರು ಇದ್ದಾರೆ. ಸರಿಯಾದ ಮಾಹಿತಿ ಇಲ್ಲದೆ ಮರಗಳು ಹಾಗೆ ಉಳ್ಕೊಂಡಿವೆ. ತುಂಬ ಮರಗಳು ಯಾವುದ್ಯಾವುದೋ ರೋಗ ಬಂದು ಅಂದರೆ ಸೈನಿಕೋಳದ ರೋಗ ಅಂಥದ್ದೆಲ್ಲ ಬಂದು ನಾಶ ಆಗಿದೆ ಸಹ. ಹಾಗೆ ಈಗ ಉಳಿದ ಮರಗಳು ಅಂದರೆ ಸಾಮಾನ್ಯ ಒಬ್ಬರಲ್ಲಿ 500 1,000 ಅಂಥ ಮರಗಳೆಲ್ಲ ಬೆಳೆಸಿದ್ದಾರೆ. ಅದಕ್ಕೆ ಇನಾಕ್ಯುಲೇಷನ್ ನೀವು ಮಾಡಿಕೊಡೋದಾದರೆ ನೀವು ಮಾಡಲಿಕ್ಕೆ ರೆಡಿ ಇದ್ದೀರಾ ಅಥವಾ ಅದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಗೆ ಇರ್ಬೋದು ಅಂತ ಒಂದು ಕೇಳ್ಬೋದು ನಿಮ್ಮ ಹತ್ರ? ಈಗ ನಾವು ಹೇಗೆ ಅಂತ ಹೇಳಿದರೆ ನಾವೊಂದು 4 ಜನ ಪಾರ್ಟ್ನರು ಈಗಾಗಲೇ ಹೇಳಿದ್ದೇವೆ. ನಾವೀಗ ಸಾಧಾರಣ ಒಂದು 25-30 ಫಾರ್ಮರ್ಸ್ ನಮ್ಮ ಒಟ್ಟಿಗೆ ಇದ್ದೇವೆ. ಎಲ್ಲರಲ್ಲಿಯೂ ಸಾಧಾರಣ 200-500 ಮರಗಳಿವೆ. ಹಾಗೆ ಈಗ ಹೊಸಬರನ್ನು ನಾವು ಇದರಲ್ಲಿ ಲೀಸ್ಟ್ ಮಾಡಲಿಕ್ಕೆ ಅಷ್ಟು ಅದೇ ಆಲೋಚನೆ ಮಾಡಬೇಕಷ್ಟೇ ಇನ್ನು. ಅಂದರೆ ನಮ್ಮದೀಗ ನಮ್ಮ ಇರುವ ಫಾರ್ಮರಲ್ಲೇ ಬೇಕಾದಷ್ಟು ಮರಗಳು ಇರುವ ಕಾರಣ ನಾವು ಅದನ್ನೇ ಪ್ರೊಸೆಸಿಂಗ್ ಮಾಡಿ ಆಗಲಿಕ್ಕೆ ನಮಗೆ ಸಮಯ ಬೇಕಾಗ್ತದೆ. ಈಗ ಹೊಸಬ್ರು ಯಾರು ಒಬ್ಬರು ಈಗ ಇನಾಕ್ಯುಲೇಷನ್ ಮಾಡಬೇಕು ಅಂತ ಇದ್ದರೆ ಅವರಿಗೆ ಮಿಷನರಿ ಹಾಕಿ ಅಥವಾ ಅವರು ಅದನ್ನು ಈಗ ಒಂದು 500 ಮರ 1000 ಮರ ಇರೋ ಅವರೇ ಮಾಡುವ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಿದ್ರೆ ನಾವು ಇನಾಕ್ಯುಲೇಷನ್ ಮಾಡಿ ಎಲ್ಲ ಕೊಡ್ಬೋದು. ಮತ್ತು ಅದರದ್ದು ಹೇಗೆ ಬೇಕು, ಹೇಗೆ ಮಾಡೋದು, ಅದರದ್ದು ಮಾರ್ಕೆಟಿಂಗ್ ಹೇಗೆ ಅದನ್ನೆಲ್ಲ ತಿಳಿಸ್ಬೋದು, ಹೇಗೆ ಅಂತೇಳಿ ಮಾಡಿ ಇದು ಮಾಡ್ಬೋದು. ಅಂದರೆ ನೀವು ಬಿಸ್ನೆಸ್ ಮೈಂಡೆಡ್ ಎಲ್ಲ, ಹೆಲ್ಪಿಂಗ್ ನೇಚರ್ ಕೂಡ ನಿಮ್ಮಲ್ಲಿ ಭಾಳಷ್ಟು ಕಾಣ್ತಾ ಉಂಟು. ಯಾರು ಈ ಟ್ರೇಡ್ ಸೀಕ್ರೆಟ್ ಯಾರು ಹೇಳಿಕೊಡೋದಿಲ್ಲ. ನೀವು ಭಾಳಷ್ಟು ಮಾಹಿತಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಹಂಚಿದ್ದಕ್ಕಾಗಿ ಧನ್ಯವಾದಗಳು. ಇದೀಗ ಅಗರ್ವುಡ್ನ ಫೈನಲ್ ಪ್ರಾಡಕ್ಟ್ ಅಂದರೆ ಸುಗಂಧ ದ್ರವ್ಯ ಏನು ಅಗರ್ವುಡ್ಡಲ್ಲಿ ಬರ್ತದೆ ಅದರ ಎಣ್ಣೆ ಭಾಳಷ್ಟು ಪರಿಮಳ ಬರ್ತಾ ಉಂಟು ಮೂಗಿಗೆ. ಇದೀಗ ಸಾಮಾನ್ಯ 50 ml ಇರ್ಬೋದು. ಹಾಗೆ ಇದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತದೆ.
ಈ ಅಗರ್ವುಡ್ ಯಾಕೆಷ್ಟು ಕಾಸ್ಟ್ಲಿ ಅಂದರೆ ಅದರಲ್ಲಿ ಸಿಗುವ ಆಯಿಲ್ ಅದೀಗ ಗಲ್ಫ್ ಕಂಟ್ರೀಸಲ್ಲಿ ಭಾಳಷ್ಟು ಡಿಮಾಂಡ್ ಇರುವಂಥದ್ದು. ಅದರಲ್ಲಿ ಆದರೆ ಒಂದು ಮರದಲ್ಲಿ ಸಾಮಾನ್ಯ 40-50 ml ಮಾತ್ರ ಸಿಗ್ತದೆ. ಹಾಗೆ ಭಾಳಷ್ಟು ಆಯಿಲ್ ಸಿಗೋದಿಲ್ಲ. ಹಾಗೆ ಸ್ಕ್ಯಾಸಿಟಿ ಇರ್ತದೆ. ಹಾಗೆ ಸಿಕ್ಕಾಪಟ್ಟೆ ಡಿಮಾಂಡು. ಮತ್ತು ಅದರ ಪರಿಮಳ ಅಂದರೆ ಭಾಳಷ್ಟು ಪರಿಮಳ, ಸುಗಂಧ ದ್ರವ್ಯ ಇದು. ಹಾಗೆ ಗಲ್ಫ್ ಕಂಟ್ರೀಸಲ್ಲಿ ಇದನ್ನು ಭಾಳಷ್ಟು ನ್ಯಾಚುರಲ್ ಆಗಿರುವ ಕಾರಣ ಉಪಯೋಗಿಸ್ತಾರೆ. ಹಾಗೆ ಒಂದು MLಗೆ ಸಾಮಾನ್ಯ 5,000 10,000 20,000 25,000 ಆ ಥರ ಭಾಳಷ್ಟು ಕಾಸ್ಟ್ಲಿ ಇದು. ಮತ್ತು ಚೈನಾದಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅಂಥದ್ದಕ್ಕೆ ಕೂಡ ಯೂಸ್ ಮಾಡ್ತಾರೆ. ನನ್ನ ಈ ವಿಡಿಯೋ ಇಷ್ಟವಾಗಿರ್ಬೋದು ಭಾವಿಸ್ತೇನೆ. ಹಾಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.